ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇದು ಲಾಸ್ಟ್ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ವಿಡಿಯೋಲ್ಲಂತೂ ತುಂಬ ಜಾಸ್ತಿ ಆಯಿತು, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ತಿರುಪತಿಯಿಂದ ಏನೇನು ವಸ್ತುಗಳನ್ನು ತೊಗೊಂಬಂದೆ ಅಂತಂದ್ಬಿಟ್ಟು ನಾನು ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ. ಇವಾಗ ವಿಡಿಯೋಗೆ ಬರೋದಾದರೆ ಇನ್ನು ಮೇಲ್ಗಡೆ ಶ್ರೀವಾರು ಪಾದಗಳು, ಆಮೇಲೆ ಶಿಲಾತೋರಣ, ಚಕ್ರತೀರ್ಥಮ್ಮು ಇವೆಲ್ಲ ನೋಡಿಕೊಂಡು ಕೆಳಗಡೆ ಇಲ್ಲಿ ತಿರುಪತಿಯಲ್ಲಿ ಒಂದು ಝೂ ಇತ್ತು, ಇದನ್ನ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಝೂಗೆ ಬಂದಿದ್ದೀವಿ. ಇಲ್ಲಂತೂ ಅಮೌಂಟು ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನಮಗೆ ಇದು ಸೆಕೆಂಡ್ ಟೈಮು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋದು. ಇಲ್ಲಿ ಯಾವುದೇ ಒಂದು ಪ್ರಾಣಿಗಳು ಇರೋದಿಲ್ಲ, ಒಂದೊಂದು ಇರುತ್ತೆ ಅಷ್ಟೇ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದುಬಿಟ್ಟು 70 ರೂಪೀಸ್ ತಗೊಳ್ತಾರೆ ಒಬ್ಬರಿಗೆ. ಅದಾದಮೇಲೆ ಇನ್ನು ಒಳಗಡೆ ಏನಾದರೂ ವೆಹಿಕಲ್ ತಗೊಳ್ತೀವಿ ಅಂತಂದರೆ ಅದಕ್ಕೂ ಅಷ್ಟೇ ಒಬ್ಬರಿಗೆ 70 ರೂಪೀಸ್ ಅಂತ ತಗೊತಾರೆ. ಮತ್ತು ಇನ್ನು ಸಿಂಹ ಅದೆಲ್ಲ ತೋರಿಸೋದಕ್ಕೆ ಮತ್ತೆ ಒಂದು 50 ರೂಪೀಸ್ ಅಂತ ಅದಕ್ಕೆ ಬೇರೆ ಚಾರ್ಜ್ ಮಾಡ್ತಾರೆ. ನಮಗೆ ಈ ಒಂದು ಪ್ಲೇಸಿಗೆ ಬಂದಿದ್ದು ವರ್ತ್ ಅಂತ ಅನಿಸ್ಲಿಲ್ಲ. ಒಂದು 1000 ರೂಪೀಸ್ವರೆಗೂ ವೇಸ್ಟ್ ಆಯಿತು. ಅದಲ್ಲದೆ ಟೈಮು ಸಹ ನಮಗೆ ವೇಸ್ಟ್ ಆಯಿತು. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಂದುಬಿಟ್ಟು ನಾವು ಬುಧವಾರದ ದಿನ ಎಲ್ಲ ಪ್ಲೇಸಸನ್ನು ಕವರ್ ಮಾಡಿಕೊಂಡು ಊರಿಗೆ ಓಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಬುಧವಾರ ದಿನ ಇಲ್ಲೇ ನಮಗೆ ಸಾಕಷ್ಟು ಟೈಮ್ ಆಗಿಬಿಡ್ತು. ಮಧ್ಯಾಹ್ನ 2 ಗಂಟೆವರೆಗೂ ಇಲ್ಲೇ ಆಗಿಬಿಡ್ತು. ಇದು ಬಂದು ನಮಗೆ ಸೆಕೆಂಡ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ಹಾಗಾಗಿ ಇನ್ನು ಮುಂದಕ್ಕೆ ಯಾವುದೇ ತರಹದ ಝೂಗೆ ಹೋಗಬಾರ್ದು ಅಂತ ಫಿಕ್ಸ್ ಆಗಿಬಿಟ್ವಿ. ಫಸ್ಟ್ ಟೈಮು ಇದೇ ರೀತಿಯಾಗಾಯಿತು ಇಲ್ಲಿ ಬೆಂಗಳೂರಲ್ಲಿ ಬನ್ನೇರುಘಟ್ಟದಲ್ಲಿ. ಅಷ್ಟೇನೂ ನಮಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ಇಲ್ಲೂ ಅಷ್ಟೇ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲೂ ನಮಗೆ ಅಷ್ಟೇನು ಇಷ್ಟ ಏನೂ ಆಗಲಿಲ್ಲ. ಪ್ರಾಣಿಗಳೇನು ಜಾಸ್ತಿ ಇರಲಿಲ್ಲ, ತುಂಬ ಪಕ್ಷಿಗಳೇ ಜಾಸ್ತಿ ಇತ್ತು. ಇನ್ನು ಕರಡಿ, ಹುಲಿ ಅಂದರೆ ಬಿಳಿ ಹುಲಿ, ಮತ್ತು ನಾರ್ಮಲ್ ಹುಲಿ, ಆಮೇಲೆ ಆನೆಗಳು, ಮತ್ತು ಈ ಥರ ಇಷ್ಟೇ ಇದ್ದಿದ್ದು. ಇನ್ನು ಪಕ್ಷಿಗಳು ಜಾಸ್ತಿ ಇತ್ತು ನೋಡಿಕೊಂಡು. ಆಮೇಲೆ TTD ಚಾನಲಲ್ಲಿ ಲೈವ್ ಬರ್ತಾ ಇರುತ್ತಲ್ವಾ, ಅಂದರೆ ಇವಾಗ ವೆಂಕಟೇಶ್ವರ ಸ್ವಾಮಿ ಅವ್ರಿಗೆ ಅಭಿಷೇಕ ಮಾಡೋದು, ಅಲಂಕಾರ ಮಾಡೋದು, ವಿಶೇಷ ದಿನಗಳಲ್ಲೆಲ್ಲ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ಅನ್ನೋದನ್ನೆಲ್ಲ ಲೈವಲ್ಲಿ ತೋರಿಸ್ತಾ ಇರ್ತಾರಲ್ವ. ಅದು ಬಂದು ಕೆಳಗಡೆ ಒಂದು ಟೆಂಪಲ್ ಅಂತ ಮಾಡ್ಕೊಂಡಿದ್ದಾರೆ. ಆ ಟೆಂಪಲ್ನಲ್ಲಿರೋ ವೆಂಕಟೇಶ್ವರ ಸ್ವಾಮಿ ಅವ್ರಿಗೆ ಅಭಿಷೇಕಗಳು ಮಾಡೋದು, ಅಲಂಕಾರ ಮಾಡೋದು ಇದೆಲ್ಲ ಟಿವಿಯಲ್ಲಿ ಲೈವಲ್ಲಿ ತೋರಿಸ್ತಾ ಇರ್ತಾರಂತೆ. ಮೇಲ್ಗಡೆ ಇರೋ ವೆಂಕಟೇಶ್ವರ ಸ್ವಾಮಿಯವರನ್ನು ಇದುವರೆಗೂ ಕ್ಯಾಮ್ರಾದಲ್ಲಿ ಅಂದರೆ ಫೋಟೋಸ್ ತೆಗಿಯೋದಾಗಿರ್ಬೋದು, ವಿಡಿಯೋಸ್ ಮಾಡೋದಾಗಿರ್ಬೋದು ಇದೆಲ್ಲ ಮಾಡಿಲ್ವಲ್ಲ. ಹಾಗಾಗಿ ಕೆಳಗಡೆ ಇದನ್ನೆಲ್ಲ ಲೈವಲ್ಲಿ ತೋರಿಸ್ತಾ ಇರ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವ. ಆ ಒಂದು ಟೆಂಪಲ್ಗೆ ಹೋಗಿ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಿ ಅಂದರೆ ಹೋದಾಗ ಅವರಲ್ಲಿ ಟೈಮಿಂಗ್ಸ್ ಹಾಕಿದ್ರು. ಸರಿ ಇನ್ನೇನು ಮಾಡೋದು, ಇನ್ನು ಟೈಮಿಂಗ್ಸ್ ಹಾಕಿದ್ದಾರೆ, ದೇವಸ್ಥಾನ ಓಪನ್ ಇಲ್ವಲ್ಲ ಅಂತಂದ್ಬಿಟ್ಟು ಪದ್ಮಾವತಿ ಅಮ್ಮನವ್ರನ್ನ ನೋಡ್ಕೊಂಬಂದ್ಬಿಡೋಣ ತಿರ್ಚಾನೂರ್ಗೆ ಹೋಗ್ಬಿಟ್ಟು ಅಂತಂದ್ಬಿಟ್ಟು ಇವಾಗ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಅಷ್ಟೇನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ತುಂಬ ವೀಡಿಯೋಲಂತೂ ಜಾಸ್ತಿನೇ ಇತ್ತು, 3 hours ಆದ್ರೂ ಇತ್ತು. ಟೆಂಪಲ್ ಹತ್ರ ಅಲ್ಲೆಲ್ಲಿ ಹೋಗಿರೋ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ನನಗೆ ನೆನಪೇ ಬರಲಿಲ್ಲ. ಅಲ್ಲೆಲ್ಲ ಫೋನ್ಸ್ ತೊಗೊಂಡ್ಬಿಡ್ತಾರಲ್ವ. ಹಾಗಾಗಿ ಇವಾಗ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ ಅಮ್ಮನವ್ರನ್ನ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು, ಯಾಕಂದರೆ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ತಾ ಇರ್ತೀನಲ್ವ. ಹಾಗಾಗಿ ಇದೇ ಫಸ್ಟ್ ಟೈಮು ಅಮ್ಮನವರ ದರ್ಶನಕ್ಕೆ ಅಂತಂದ್ಬಿಟ್ಟು ಹೋಗ್ತಾ ಇರೋದು. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಅಣ್ಣನ ಮಗ ಇದ್ಕೊಂಡು ಆ TTD ಚಾನಲಲ್ಲಿ ಲೈವ್ ಬರ್ತಾ ಇರುತ್ತಲ್ವ, ಆ ಒಂದು ಟೆಂಪಲ್ ನೋಡಲೇಬೇಕು ಅಂತಂದ್ಬಿಟ್ಟು ಮತ್ತೆ ರಿಟರ್ನ್ ಆದ್ವಿ. ಹಿಂಗೂ 5 ಕಿಲೋಮೀಟರ್ಸ್ ಅಲ್ವಾ ಅಂತಂದ್ಬಿಟ್ಟು ಮತ್ತೆ ರಿಟರ್ನ್ ಆದ್ವಿ. ಒಂದು 5 ಗಂಟೆ ಹಂಗಾಗಿತ್ತು. ಸರಿ ಈ ಒಂದು ಟೆಂಪಲಲ್ಲಿ ದೇವರನ್ನು ನೋಡಿಕೊಂಡು ಮತ್ತೆ ನಾವು ಕಾಳಹಸ್ತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿಗೆ ಬಂದ್ವಿ, ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ. ಆಮೇಲೆ ಒಂದು 5:30 ಹಂಗೆ ಓಪನ್ ಆಯಿತು. ಆಮೇಲೆ ಹೋಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮೇಲ್ಗಡೆ ಹೆಂಗೆ ತಿರುಪತಿ ತಿಮ್ಮಪ್ಪ ಇದ್ದಾರೋ ಕೆಳಗಡೆ ಅದೇ ಸೇಮ್ ಹಾಗೆ ಇದ್ದಾರೆ. ವೀಡಿಯೋಸ್ ನಾವು ಮಾಡ್ಕೊಂಡ್ವಿ, ಆದರೆ ಅವರು ಅಲೋನೇ ಮಾಡಲಿಲ್ಲ. ವೀಡಿಯೋ ಡಿಲೀಟ್ ಮಾಡಿ ಅಂತಂದ್ಬಿಟ್ಟು ತುಂಬ ಫೋರ್ಸ್ ಮಾಡಿದ್ರು.
ನಾವು ಇಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಅವ್ರು ಕೇಳಲಿಲ್ಲ. ಆಮೇಲೆ ನಾನು ಇದ್ಕೊಂಡು ಸರ್ ನಾವು ಯಾವುದೇ ಕಾರಣಕ್ಕೂ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಶೇರ್ ಮಾಡೋದಿಲ್ಲ, ಹಾಗೆ ಇಟ್ಕೊಂಡಿರ್ತೀವಿ ಅಷ್ಟೇ ಅಂತಂದ್ಬಿಟ್ಟು ಹೇಳಿದ್ವಿ. ಏನೋ ನಿಮ್ಮಿಷ್ಟ, ಏನಾದರೂ ಒಂದು ವೇಳೆ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಹಾಕಿದ್ದೀರಾ ಅಂತಂದರೆ ಆಮೇಲೆ ಆ್ಯಕ್ಷನ್ ತೊಗೊಳ್ತೀವಿ, ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು, ಅದು ನಮ್ಮ ನೆನಪಿಗೋಸ್ಕರ ಆದರೂ ಇರಲಿ ಅಂತಂದ್ಬಿಟ್ಟು ನಾನು ನನ್ನ ಫೋನಲ್ಲಿ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲೂ ನಾನು ಆ ಒಂದು ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆಮೇಲೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತಂದ್ಬಿಟ್ಟು, ಯಾಕಂದರೆ ಬಿಡೋದಿಲ್ಲ ಅವರು TTD ಅವರು. ಹಾಗಾಗಿ ನನ್ನ ಫೋನಲ್ಲಿ ಹಾಗೆ ಇದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಫಸ್ಟ್ನೇ ಡೋರಿಂದನೇ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ನೆಕ್ಸ್ಟ್ ಇವಾಗ ಆಮೇಲೆ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕಳಸ್ತಿಗೆ ಬಂದು ಒಂದು ರೂಮ್ ಬುಕ್ ಮಾಡಿಕೊಂಡು ದರ್ಶನ ಎಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಇಲ್ಲಿ ರೋಡಲ್ಲಿ ದೇವರುಗಳು ಉತ್ಸವ ಬರ್ತಾ ಇತ್ತು. ಇಲ್ಲಿ ಕಾಳಹಸ್ತಿಯಲ್ಲಿ ಬಂದ್ಬಿಟ್ಟು ಶಿವಪ್ಪ ಇರೋದಲ್ವ, ಅವರ ಒಂದು ಉತ್ಸವ ಇಲ್ಲಿ ನಡೀತಾ ಇತ್ತು. ನಮಗಿದೊಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಅದಲ್ಲದೆ ಹೊಸ ವರ್ಷ ನೆಕ್ಸ್ಟ್ ಡೇ, ಆಮೇಲೆ ಅಮಾವಾಸ್ಯೆ ಬೇರೆ ಇತ್ತು. ಅಮಾವಾಸ್ಯೆ ದಿನ ಇಲ್ಲಿ ಕಾಳಹಸ್ತಿಯಲ್ಲಿ ತುಂಬ ಜನ ಬರ್ತಾರಂತೆ. ಏನೇನೋ ವಿಶೇಷ ಪೂಜೆಗಳೆಲ್ಲ ಮಾಡಿಸ್ತಾರಂತೆ, ರಾಹುಕೇತು ಪೂಜೆಗಳೆಲ್ಲ ಮಾಡಿಸ್ತಾರಂತೆ. ಹಾಗಾಗಿ ತುಂಬ ಜನ ಬಂದಿದ್ರು. ಈ ಟೆಂಪಲ್ಗೂ ಅಷ್ಟೇ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ನು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಯುಗಾದಿ ಹಬ್ಬ ಇತ್ತು. ಯುಗಾದಿ ಹಬ್ಬದ ದಿನವೇ ನಾವು ಶಿವಪ್ಪನ ದರ್ಶನ ಮಾಡ್ಕೊಂಡ್ವಿ. ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಶಿವಪ್ಪನ ದರ್ಶನನ ಮಾಡ್ಕೊಂಡ್ವಿ. ಇನ್ನು ಅಮಾವಾಸ್ಯೆ ಹುಣ್ಣಿಮೆಗೆ ತುಂಬ ಜನ ಬಂದು ಇಲ್ಲಿ ಶಿವಪ್ಪನ ದರ್ಶನ ಮಾಡ್ಕೊಳ್ತಾರಂತೆ. ತುಂಬಾ ಒಳ್ಳೇದಂತೆ. ನಮಗೆ ಅನ್ಫಾರ್ಚುನೇಟ್ಲಿ ಆ ಒಂದು ಅವಕಾಶನೂ ಸಿಕ್ತು. ಅಮಾವಾಸ್ಯೆನೂ ಇತ್ತು. ಬೆಳಗ್ಗೆ ಒಂದು 7 ಗಂಟೆವರೆಗೂ ಇತ್ತಲ್ವ ಯುಗಾದಿ ಹಬ್ಬದ ದಿನ. ಅಷ್ಟೊತ್ತಿಗೆ ನಾವು ಶಿವಪ್ಪನ ದರ್ಶನ ಮಾಡ್ಕೊಂಡ್ವಿ. ಇನ್ನು ಇಲ್ಲಿ ನಮ್ಮ ರೂಮ್ ಎದುರುಗಡೆನೇ ಒಂದು ಬೆಟ್ಟ ಇತ್ತು. ಇದು ದುರ್ಗಾ ಮಾತೆ ಬೆಟ್ಟ ಅಂತೆ. ಈ ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ. ಇನ್ನು ಬೇಡರ ಕಣ್ಣಪ್ಪ ಬೆಟ್ಟ ಅಂತ ಇಲ್ಲೊಂದಿತ್ತು. ಈ ಒಂದು ಬೆಟ್ಟಕ್ಕೆ ನಾವು ಶಿವಪ್ಪನ ದರ್ಶನ ಮಾಡಿಕೊಂಡು ಬಂದ್ವಿ, ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ಬಂದಾಗ ಆ ಒಂದು ಬೆಟ್ಟ ನೋಡಿದ್ರೆ ಆಯಿತು ಅಂತಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಆದರೆ ನಮಗೆ ಟೈಮ್ ಇರಲಿಲ್ಲ, ಊರಿಗೆ ಹೋಗ್ಬೇಕಾಗಿತ್ತು. ಅಮಾವಾಸ್ಯೆ ಇದ್ದಿದ್ದರಿಂದ ಈ ನವದಂಪತಿಗಳು ನನ್ನ ತಮ್ಮನ ವೈಫು ಹಾಫ್ ಡೇ ನಮ್ಮ ಮನೆಯಲ್ಲಿ, ಹಾಫ್ ಡೇ ಅವ್ರ ಮನೆಯಲ್ಲಿ ಇರಬೇಕಂತೆ. ಹಾಗಾಗಿ ನಾವು ಹೋಗಲೇಬೇಕಾಗಿತ್ತು ಇವತ್ತು. ಸರಿ, ಇನ್ನು ಊರಿಗೆ ಹೊರಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾವು ಈ ಒಂದು ಬೇಡರ ಕಣ್ಣಪ್ಪನ ಬೆಟ್ಟ ನೋಡಿಕೊಂಡು ವಾಪಸ್ ರಿಟರ್ನ್ ಊರಿಗೆ ಹೊರಡೋಣ ಅಂತಂದ್ಬಿಟ್ಟು ಇವಾಗ ಬೇಡರ ಕಣ್ಣಪ್ಪನ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲೇ ಅಂತೆ ಶಿವಪ್ಪನಿಗೆ ಬೇಡರ ಕಣ್ಣಪ್ಪ ಅವರು ಕಣ್ಣನ್ನು ದಾನ ಮಾಡಿದ್ದು. ಇಲ್ಲಿ ಬೇಡರ ಕಣ್ಣಪ್ಪ ಅವ್ರದ್ದು ಒಂದು ವಿಗ್ರಹ ಇದೆ, ಆಮೇಲೆ ಶಿವಪ್ಪನ ಲಿಂಗ ಇದೆ, ಮೇಲೆ ಶಿವಪ್ಪ ಮತ್ತು ಪಾರ್ವತಿ ಅಮ್ಮನವರ ಒಂದು ಸ್ಟ್ಯಾಚು ಇದೆ. ಇನ್ನು ಮೇಲ್ಗಡೆಯಿಂದ ಕೆಳಗಡೆ ದೇವಸ್ಥಾನದ ಒಂದು ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಒಂದು ನದಿನೂ ಹರಿತಾ ಇರುತ್ತೆ, ಸ್ವರ್ಣ ನದಿ ಅಂತೆ ಈ ಒಂದು ನದಿ ಬಂದುಬಿಟ್ಟು. ಇದು ಮಳೆಗಾಲದಲ್ಲಿ ತುಂಬ ಜಾಸ್ತಿನೇ ಹರಿಯುತ್ತಂತೆ. ಬೇಸಿಗೆಯಲ್ಲಿ ಸುಮಾರಿಗೆ ತಕ್ಕ ಮಟ್ಟಿಗೆ ಇಷ್ಟು ನೀರನ್ನು ಇರುತ್ತಂತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬೆಟ್ಟದ ಮೇಲ್ಗಡೆ ಟಾಪಲ್ಲಿ ಬಂದ್ಬಿಟ್ಟು ಶಿವಪ್ಪ ಮತ್ತು ಪಾರ್ವತಿ ಅಮ್ಮನವರ ಒಂದು ಸ್ಟ್ಯಾಚು ಅನ್ನೋದು ಇದೆ. ನೆಕ್ಸ್ಟ್ ಹಾಗೆ ನನ್ನ ಈ ತಿರುಪತಿ ಡೀಟೇಲ್ಸ್ ಒಂದು ಸ್ವಲ್ಪ ಕೊಡಿ ಮಂಜು ಅಂತಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರು. ಈ ಟಿಕೆಟ್ಸ್ ಎಲ್ಲ ಯಾವ ರೀತಿಯಾಗಿ ಸಿಗುತ್ತೆ, ಮತ್ತು ರೂಮ್ಸ್ ಎಲ್ಲ ಸಿಗುತ್ತಾ, ದರ್ಶನ ಯಾವ ರೀತಿಯಾಗಿ ಆಗುತ್ತೆ, ವಿಡಿಯೋದಲ್ಲಿ ಒಂದು ಸ್ವಲ್ಪ ಡೀಟೇಲ್ಸು ಹೇಳಿ ಮಂಜು ಅಂತಂದ್ಬಿಟ್ಟು ಕೇಳಿದರು. ನಾವೇನು ಮಾಡಿದ್ವಿ ಅಂತಂದರೆ ಟಿಕೆಟ್ಸು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಹೋದರೆ ನಮಗೆ ಸಿಗಲಿಲ್ಲ. ಪ್ರತಿ ತಿಂಗಳು 23 ಇಲ್ಲ 24ಕ್ಕೆ ಓಪನ್ ಆಗುತ್ತಂತೆ. ಅದು 2 ಮಂತ್ಸ್ ಮುಂಚೆ, ಅಂದರೆ ಇವಾಗ ನಾವು ಈ ತಿಂಗಳು 24ಗೆ ಬುಕ್ ಮಾಡಿಕೊಂಡ್ರೆ ನೆಕ್ಸ್ಟು ನಾವು ಜೂನ್ ಮಂತ್ಗೆ ಹೋಗ್ತೀವಿ, ಆವಾಗ ನಮಗೆ ಡೇಟ್ಸ್ ಕೊಡೋದಂತೆ. ಅದು ಬೇಗನೆ ಟಿಕೆಟ್ಸ್ ಎಲ್ಲ ಖಾಲಿ ಆಗಿಬಿಡುತ್ತೆ. ಅದಾದಮೇಲೆ ಇನ್ನು ಡೈರೆಕ್ಟು ತಿರುಪತಿಗೆ ಹೋದರೆ ಅಲ್ಲಿ ಕೊಡ್ತಾ ಇರ್ತಾರೆ. ಭೂದೇವಿ ಕಾಂಪ್ಲೆಕ್ಸು ಈ ಥರ ಕೆಲವೊಂದು ಪ್ಲೇಸಸ್ಸಲ್ಲಿ ಟಿಕೆಟ್ಸ್ ಅನ್ನೋದು ಕೊಡ್ತಾ ಇರ್ತಾರಂತೆ. ಲಾಸ್ಟ್ ಟೈಮ್ ಹೋದಾಗ ನಾವು ಅದೇ ರೀತಿಯಾಗಿಯೇ ತಗೊಂಡಿದ್ದು. ಆದರೆ ಈ ಸಲ ಹೋದಾಗ ಅವರು ಶೆಡ್ಯೂಲ್ಡ್ ಅನ್ನೋದು ಚೇಂಜ್ ಮಾಡಿಬಿಟ್ಟಿದ್ದಾರೆ. ನೈಟು
12 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಕೊಡ್ತಾರೆ ಅಂತಂದ್ಬಿಟ್ಟು ಅಲ್ಲಿರೋರ ಹತ್ರ ನಾವು ಕೇಳಿ ತಿಳ್ಕೊಂಡ್ವಿ. ಮಾರ್ನಿಂಗ್ ಟೈಮು ಕೊಡ್ತಿಲ್ವಂತೆ. ಸರಿ ಇನ್ನೇನು ಮಾಡೋದು, ನಾವು ನೈಟ್ವರೆಗೂ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ, ಹೆಂಗೂ ನಾವು ಬೆಟ್ಟ ಹತ್ಬೇಕಲ್ವ, ಬೆಟ್ಟ ಹತ್ಕೊಂಡು ಹೋಗ್ಬಿಡೋಣ, ಸರ್ವದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಬೆಟ್ಟ ಹತ್ಕೊಂಡು ಹೋದ್ವಿ. ಇನ್ನು ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣನ ಮಗ ಅವರು ಕಾರಲ್ಲಿ ಬೆಟ್ಟದ ಮೇಲಕ್ಕೆ ಹೋದರು. ಯಾಕಂದರೆ ಅವ್ರ ಕೈಯಲ್ಲಿ ಬೆಟ್ಟ ಹತ್ತೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಬಿಟ್ವಿ ಬೆಟ್ಟದ ಮೇಲಕ್ಕೆ. ಅವರಲ್ಲೋಗಿ ಇನ್ನು ಅವರು ರೂಮೆಲ್ಲ ತಗೊಂಡ್ರು, ಅಂದರೆ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಪಾಪ ರೂಮೆಲ್ಲ ಬುಕ್ ಮಾಡಿಕೊಂಡ್ರು. ನಮಗೊಂದು 6:30ಗೆ ರೂಮ್ ಅನ್ನೋದು ಸಿಕ್ತು. ತುಂಬ ರಶ್ ಇರುತ್ತೆ. ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂದರೆ ಕೆಲಸಗಳು ಬೇಗ ಸಿಗುತ್ತೆ ರೂಮ್ ಅನ್ನೋದು, ಇಲ್ಲ ಅಂದರೆ ಕಷ್ಟನೇ. ಇನ್ನು ದೇವರ ದರ್ಶನದ ಬಗ್ಗೆ ಹೇಳೋದಾದರೆ ಸರ್ವದರ್ಶನ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಕಾಡು ಮೇಡೆಲ್ಲ ಅಳಿಸ್ಬಿಡ್ತಾರೆ, ಇಡೀ ಬೆಟ್ಟನೇ ಅಳಿಸ್ಬಿಡ್ತಾರೆ. ನಾವು ಸೋಮವಾರ ರಾತ್ರಿ 9:30 9:45 ಆಗಿತ್ತು. ಆ ಟೈಮಲ್ಲಿ ಕ್ಯೂಗೆ ಜಾಯಿನ್ ಆಗಿದ್ದಕ್ಕೆ ನಮಗೆ ನೆಕ್ಸ್ಟ್ ಡೇ ಮಂಗಳವಾರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆಗಡೆ ಬರೋಷ್ಟರಲ್ಲಿ 6:30 ಹಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಅಲ್ಲಿಂದ ರೂಮ್ ಹತ್ರ ಬಂದ್ವಿ. ಇನ್ನು ಅಂದರೆ ರೂಮ್ ಬಂದು 24 hours ಅಷ್ಟೇ ಅಲ್ವಾ ಕೊಡೋದು, ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಈ ಥರ ಯೋಚನೆ ಮಾಡ್ಕೊಂಡು ಬಂದು ಪಾಪ ಅವ್ರನ್ನ ಕೇಳಿದ್ವಿ. ಈ ಥರ ನಿನ್ನೆ ನೈಟ್ ನಾವು ಹೋಗಿದ್ದಕ್ಕೆ ಇವತ್ತು ನಮಗೆ ದರ್ಶನ ಆಯಿತು, ಈಗ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ, ಇವತ್ತು ನೈಟ್ ಹಂಗೆ ರೂಮ್ ಕೊಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಾವು ಖಾಲಿ ಮಾಡ್ತೀವಿ ಅಂತ ಕೇಳಿದ್ದಕ್ಕೆ ಪಾಪ ಅವರು ಒಪ್ಕೊಂಡ್ರು. ನಮ್ಮ ಪುಣ್ಯಕ್ಕೆ ಸರಿ ಆಯಿತು, ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು 8 ಗಂಟೆ ಹಂಗೆ ಕೀ ಕೊಟ್ಬಿಡಿ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನಮ್ಮ ಪುಣ್ಯ ಅಂತ ಅಂದ್ಕೊಂಡು ಅವತ್ತು ಅಲ್ಲೇ ರೆಸ್ಟ್ ಮಾಡಿದ್ವಿ. ಈ ಥರ ದರ್ಶನದ ಕತೆ ಆಯಿತು. ನಿಜವಾಗ್ಲೂ ಸರ್ವದರ್ಶನ ಅಂತೂ ತುಂಬಾ ಕಷ್ಟ ಆಗುತ್ತೆ. ಏನು ನಡೆದು ಸುಸ್ತಾಗ್ಬಿಡುತ್ತೆ. ನಮಗೆ ಆನ್ಲೈನಲ್ಲಿ ಟಿಕೆಟ್ ಸಿಗಲಿಲ್ಲ. ಅದಾದಮೇಲೆ ಅಲ್ಲಿಗೋಗಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಅಲ್ಲೂ ಸಿಗಲಿಲ್ಲ. ಆಮೇಲೆ ಇನ್ನೊಂದು ಏನಾಯಿತು ಅಂತಂದರೆ ಅಲ್ಲಿ ನೈಟೆಲ್ಲ ಕಾದು ಟಿಕೆಟ್ಸ್ ತಗೊಂಡಿದ್ದಲ್ವಾ, ಈ ನಾರಾಯಣಗಿರಿ ಶೆಡ್ಡಲ್ಲೋ ಇಲ್ಲ ಶೇಷಾದ್ರಿ ಗಿರಿ ಶೆಡ್ಡಲ್ಲೋ ಹಾಕಿದ್ರು. ಆವಾಗ ಒಬ್ಬರು ನಮಗೆ ಪರಿಚಯ ಆದರು. ಅವ್ರು ಹೇಳಿದ್ರು ಅವರು ಬರಬೇಕಾದ್ರೇ ಟಿಕೆಟ್ ಎಲ್ಲ ತೊಗೊಂಡು ಬಂದಿದ್ರಂತೆ. ಅವ್ರಿಗೆ ದರ್ಶನದ ಟೈಮ್ ಬಂದುಬಿಟ್ಟು ಬುಧವಾರ ನೈಟು 8 ಗಂಟೆ ಹಂಗೆ ಕೊಟ್ಟಿದ್ರಂತೆ. ಸರಿ ಅಲ್ಲಿ ತನಕ ನಾವು ವೆಯ್ಟ್ ಮಾಡೋದಕ್ಕಾಗೋದಿಲ್ಲ, ಸರ್ವದರ್ಶನಕ್ಕೆ ಹೋಗ್ಬಿಡೋಣ, ಮಂಗಳವಾರ ನೈಟ್ ಹಂಗಾಗುತ್ತೆ, ಇಲ್ಲ ಅಂದರೆ ಈ ಟೈಮಿಂಗ್ಸ್ಗೆ ಕಾಯೋದಕ್ಕೆ ಹೋದರೆ 1-2 ದಿನ ಇಲ್ಲೇ ಇದ್ದೋಗ್ಬೇಕು ಅಂತಂದ್ಬಿಟ್ಟು ಅವರು ಸರ್ವದರ್ಶನಕ್ಕೆ ಬಂದ್ರಂತೆ. ಈ ರೀತಿಯಾಗಿ ದರ್ಶನ ಅನ್ನೋದು ಕಷ್ಟ ಆಗಿತ್ತು ನಾವು ಹೋದ ಟೈಮಲ್ಲಿ. ಆಮೇಲೆ ಇವಾಗೆಲ್ಲ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇತ್ತಲ್ವಾ, ರಶ್ ಕಡಿಮೆ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಆದರೆ ಕರ್ನಾಟಕದವರು ಕಡಿಮೆ ಇದ್ದರು, ತಮಿಳ್ನಾಡೋರು ಕಡಿಮೆ ಇದ್ದರು, ಆಂಧ್ರದವರು ಕಡಿಮೆ ಇದ್ದರು, ಮಹಾರಾಷ್ಟ್ರದವ್ರು ಮಾತ್ರ ವಿಪರೀತ ಜನ ಇದ್ದರು. ಅವರೇ ತಿರುಪತಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ರು. ಇನ್ನು ನಾವು ಹೋದ ಟೈಮಲ್ಲಿ ಎಷ್ಟು ಜನ ದರ್ಶನ ಮಾಡ್ಕೊಂಡಿದ್ರು ಅಂತಂದರೆ 87,000 ಜನ ದರ್ಶನ ಮಾಡ್ಕೊಂಡಿದ್ರಂತೆ. ಹಾಗಾಗಿ ತುಂಬಾ ರಶ್ ಇತ್ತು. ನೆಕ್ಸ್ಟು ಇವಾಗ ವಿಡಿಯೋಗೆ ಬರೋದಾದರೆ ಕಾಳಹಸ್ತಿಯಿಂದ ವಾಪಸ್ಸು ಊರ ಕಡೆ ಬರಬೇಕಾದ್ರೆ ಇಲ್ಲಿ ಗದ್ದೆಗಳೆಲ್ಲ ತುಂಬ ಗ್ರೀನರಿಯಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಅಲ್ಲಿ ಇಳಿದು ಈ ಗದ್ದೆಗಳನ್ನ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಗದ್ದೆ ಹತ್ರ ಬಂದಿದ್ದೀವಿ. ನಾನು ಮತ್ತು ನನ್ನ ತಮ್ಮ ಅವರೆಲ್ಲ ಕಾರಲ್ಲೇ ಇದ್ದರು. ಸರಿ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ. ಒಂದಷ್ಟು ಏನು ಈ ಭತ್ತ ತೆನೆ ಇರುತ್ತಲ್ವ ಅದೆಲ್ಲ ಕಿತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ. ನಮ್ಮ ಕಡೆ ಈ ರೀತಿಯಾಗೆಲ್ಲ ಗದ್ದೆಗಳು ಕಾಣೋದಿಲ್ವಲ್ಲ, ಆಂಧ್ರ ಸೈಡೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಎಷ್ಟೊಂದು ಗ್ರೀನರಿ ಆಗಿರುತ್ತಲ್ವ ಈ ಗದ್ದೆಗಳಂತೂ. ನನಗಂತೂ ಈ ಗ್ರೀನರಿ ಗದ್ದೆಗಳು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ನಮ್ಮ ಕರ್ನಾಟಕದಲ್ಲೂ ಕೆಲವೊಂದು ಕಡೆ ಈ ಗದ್ದೆಗಳನ್ನೋದು ಇದೆ, ಆದರೆ ನಾವಿರೋ ಸೈಡು ಗದ್ದೆಗಳಿಲ್ವಲ್ಲ, ಹಾಗಾಗಿ ಈ ಗದ್ದೆಗಳು ಏನೋ ಒಂಥರ ಸ್ಪೆಷಲ್ ನಮಗೆ. ಇನ್ನು ತಿರುಪತಿಯ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ, ನಾವು ಮೊದಲೇ ಇಲ್ಲಿ ಆನ್ಲೈನಲ್ಲಿ ಟಿಕೆಟ್ಸನ್ನು ಬುಕ್ ಮಾಡಿಕೊಂಡು ಆಮೇಲೆ ರೂಮನ್ನು ಬುಕ್ ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತಂದ್ಬಿಟ್ಟು ನನಗನ್ನಿಸ್ತು. ನನಗೇನು ಬೇಜಾರಾಗಲಿಲ್ಲ, ನಾನು ಎಲ್ಲದಕ್ಕೂ ಸಿದ್ಧ ಇದ್ಬಿಟ್ಟಿದ್ದೆ. ಲಾಸ್ಟ್ ಟೈಮ್ ಹೋದಾಗೆ ನಾನು ತುಂಬ ಚೆನ್ನಾಗಿ ದೇವ್ರನ್ನೆಲ್ಲ ಬೈಕೊಂಡ್ಬಿಟ್ಟಿದ್ದೆ, ನಾನು ಬರೋದಿಲ್ಲ, ಇಷ್ಟೊಂದು ಕಷ್ಟನ ದರ್ಶನ ಅಂತೆಲ್ಲ ಬೈಕೊಂಡಿದ್ದೆ. ಆದರೆ ಈ ಸಲ ನನಗೇನು ಅಲ್ಲೇ ಕೂಡ ಹಾಕಿದ್ರು ನನಗೇನು ಬೇಜಾರಾಗಿರಲಿಲ್ಲ.
ಯಾಕಂದರೆ ನೊಂದಿರೋ ಜೀವ ಆಯಪ್ಪನ ಸನ್ನಿಧಿಯಲ್ಲೇ ಕೆಲ ದಿನಗಳು ಇದ್ಬಿಡೋಣ ಅನ್ನೋಷ್ಟು ನನಗೆ ಮನಸ್ಸಾಗ್ತಾಯಿತ್ತು. ನನಗೇನು ಬೇಜಾರಾಗಲಿಲ್ಲ. ನಮ್ಮ ಮನೆಯವ್ರಿಗೆಲ್ಲ ಕೆಲಸಗಳಿತ್ತಲ್ವ, ಅವ್ರಿಗೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಈಗ ಗುರುವಾರ ಮಧ್ಯಾಹ್ನ ಹಾಗೆ ಅಮ್ಮನ ಮನೆಗೆ ಬಂದ್ವಿ. ಇನ್ನು ಇಲ್ಲಿ ಅಮ್ಮನ ಮನೆಯಲ್ಲಿ ಯುಗಾದಿ ಹಬ್ಬದ ಪೂಜೆ ಮುಸ್ಸಂಜೆ ಟೈಮಲ್ಲಿ ಮಾಡಿದೆ. ತಿರುಪತಿಯಿಂದ ತೊಗೊಂಬಂದಿರೋ ಲಡ್ಡು ಮತ್ತು ಕಾಳಹಸ್ತಿಯಿಂದ ತೊಗೊಂಬಂದಿರೋ ಲಡ್ಡು ಎಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡಿದೆ. ಇನ್ನು ಈ ಹೂಗಳಂತೂ ಇಷ್ಟೊಂದು ಚೆನ್ನಾಗಿದೆ ಅಲ್ವಾ. ಇದು ಬಂದ್ಬಿಟ್ಟು ನಮ್ಮ ಅಣ್ಣ ಅವರು ನನಗೆ ಅಂತಂದ್ಬಿಟ್ಟು ಕಟ್ ಕಳಿಸಿದ್ರಂತೆ. ಪೂಜೆ ನನಗೆ ಅಮ್ಮನ ಮನೆಯಲ್ಲೇ ಸಿಕ್ತಲ್ವ, ಹಾಗಾಗಿ ಅಲ್ಲೇ ಎಲ್ಲ ಹೂಗಳನ್ನು ಇಟ್ಟು ಜೋಡಿಸಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದೆ. ಅಮ್ಮ ಹೇಳ್ತಾಯಿದ್ರು, ಸ್ವಲ್ಪನೇ ಇಡಮ್ಮ, ನೀನು ಬೆಂಗಳೂರಿಗೆ ತೊಗೊಂಡೋಗು ನಿಮ್ಮ ಮನೆಗೆ, ಅಲ್ಲಿ ನಿನಗೆ ಹೂವು ಇರೋದಿಲ್ವಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ನಾನು ಇವತ್ತು ಆ ಭಗವಂತ ನನಗೆ ಇಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರಮ್ಮ. ಎಲ್ಲಿ ಪೂಜೆ ಮಾಡಿದ್ರೆ ಏನಂತೆ, ಇಲ್ಲೂ ಒಬ್ಬರೇ ದೇವರು, ಅಲ್ಲೂ ಒಬ್ಬರೇ ದೇವರು, ಇಲ್ಲೇ ಪೂಜೆ ಮಾಡ್ತೀನಿ, ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರಲ್ವ ಇವತ್ತು ಅಂತಂದ್ಬಿಟ್ಟು ಅಲ್ಲಿ ಚೆನ್ನಾಗಿ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೆ. ಇನ್ನು ನೆಕ್ಸ್ಟು ಶುಕ್ರವಾರ ಹಂಗೆ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಶುಕ್ರವಾರ ಮುಸ್ಸಂಜೆ ಆಗಿತ್ತು, ಮುಸ್ಸಂಜೆ ಪೂಜೆ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಶನಿವಾರ ಮುಸ್ಸಂಜೆ ಹಂಗೆ ಇಲ್ಲಿ ಬೆಂಗಳೂರಲ್ಲಿ ಪೂಜೆಯನ್ನು ಮಾಡಿದೆ. ಬೆಳಗ್ಗೆ ಯಾಕೆ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಮನೆಯೆಲ್ಲ ಒರೆಸ್ಬೇಕಾಗಿತ್ತು. ಲಾಸ್ಟು ಗುರುವಾರದ ದಿನ ನಾನು ಮನೆಯೆಲ್ಲ ಒರೆಸಿ, ಶುಕ್ರವಾರ ದಿನ ದೇವ್ರ ಸಾಮಾನೆಲ್ಲ ತೆಗೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಶನಿವಾರ ಮುಸ್ಸಂಜೆ ಪೂಜೆಯನ್ನು ಮಾಡಿ ಭಾನುವಾರದ ದಿನ ಅಮ್ಮನ ಮನೆಗೆ ಹೋಗಿ, ಸೋಮವಾರ ತಿರುಪತಿಗೆ ಹೋಗಿದ್ದಲ್ವಾ, ಒಂದು ವಾರ ಆಗಿಬಿಟ್ಟಿತ್ತು. ಮನೆಯೆಲ್ಲ ಒರೆಸ್ಕೊಂಡು ಇವತ್ತು ಅಷ್ಟೇ ಶನಿವಾರ ದಿನ ಮುಸ್ಸಂಜೆ ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಮನೆಯೆಲ್ಲ ಒರೆಸಿ ಅಡುಗೆ ಎಲ್ಲ ಮಾಡಿ ರೋಟಿನ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಶನಿವಾರ ಮುಸ್ಸಂಜೆ ಪೂಜೆಯನ್ನು ಮಾಡಿದ್ದೀನಿ. ಇನ್ನು ಹೊಸ್ಲತ್ರ ನೋಡ್ತಾ ಇರ್ಬೋದು, ಈ ಥರ ರಂಗೋಲಿಯನ್ನು ಹಾಕಿ ಕೆಮ್ಮಣ್ಣಿಂದ ಎಲ್ಲ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ. ಇನ್ನು ಇಲ್ಲಿ ತುಳಸಿ ಗಿಡ ನೋಡ್ತಾ ಇರ್ಬೋದು, ನನ್ನ ತಮ್ಮನ ಮದುವೆಗೆ ಅಂತಂದ್ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ನಲ್ವ, ಸುಮಾರು ಒಂದು 20 ಡೇಸ್ ಮೇಲೆ ನಾನು ನೀರೇ ಹಾಕಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಅಮ್ಮನ ಮನೇಲಿ ಇರಬೇಕಾದ್ರೇ ಎಲ್ಲ ಗಿಡ ಒಣಗೋಗುತ್ತೆ, ಬಿಸಿಲು ಸಹ ಜಾಸ್ತಿ ಇದೆ ಅಲ್ವಾ. ಅಂದರೆ ಲಾಸ್ಟ್ ಮಂತು ಸ್ಟಾರ್ಟಿಂಗಲ್ಲೇ ಹೋಗ್ಬಿಟ್ಟಿದೆ, ಫೆಬ್ರವರಿ ಸ್ಟಾರ್ಟಿಂಗಲ್ಲೇ ಹೋಗಿದ್ದೆ. ಸ್ವಲ್ಪ ಥಂಡಿ ಬೀಳ್ತಾಯಿತ್ತು ಅಷ್ಟೇ. ಆವಾಗ ಇನ್ನೇನು ಒಣಗೋಗ್ಬಿಡುತ್ತೆ ಬಿಡು, ತುಳಸಿ ಗಿಡ ಅಂತೂ ಪಕ್ಕ ಒಣಗೋಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಒಣಗಿರಲಿಲ್ಲ. ಇನ್ನು ಸೇವಂತಿಗೆ ಗಿಡಗಳೆಲ್ಲ ಒಣಗೋಗಿದೆ, ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ. ಎಲ್ಲೋ ಒಂದು 2-3 ಗಿಡ ಏನೋ ಚೆನ್ನಾಗಿದೆ, ಅದಕ್ಕೆ ನೀರು ಹಾಕಿದ್ದಕ್ಕೆ ಚಿಗುರ್ಕೊಂಡಿದೆ. ತುಳಸಿ ಗಿಡ ಹೋಗ್ಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಹೋಗಲಿಲ್ಲ, ಚೆನ್ನಾಗಿ ಇನ್ನೂ ಚೆನ್ನಾಗಿ ಬೆಳೀತಾ ಇದೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ತಿರುಪತಿಯಿಂದ ನಾನು ಏನೇನು ವಸ್ತುಗಳನ್ನು ತೊಗೊಂಬಂದಿದ್ದೀನಿ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನು ನಾನು ತಿರುಪತಿಗೆ ಹೋದ್ರು ಮತ್ತು ಕದ್ರಿ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ ಅಗರಬತ್ತಿಗಳನ್ನು ತೊಗೊಂಬರ್ತೀನಿ, ಅದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅಗರಬತ್ತಿ 1-2 ಪಾಕೆಟನ್ನು ತೊಗೊಂಬಂದೆ. ಅದಾದಮೇಲೆ ಇನ್ನು ಈ ಹೋಮು ಮತ್ತು ಸ್ವಸ್ತಿಕ್ಕು ಈ ಒಂದು ಸ್ಟಿಕ್ಕರ್ಸನ್ನು ತೊಗೊಂಬಂದೆ, ಡೋರ್ ಮೇಲೆ ಅಂಟಿಸೋಣ ಅಂತಂದ್ಬಿಟ್ಟು. ಆಮೇಲೆ ಇದು ಬಂದು ಕೀ ಹೋಲ್ಡರು, ಇದನ್ನು ತೊಗೊಂಬಂದ್ವಿ. ಆಮೇಲೆ ಇನ್ನು ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದುಬಿಟ್ಟು ಕುಂಕುಮದ ಪಾಕೆಟ್ಸನ್ನು ಕೊಟ್ಟಿದ್ರು, ಆ ಒಂದು ಪಾಕೆಟ್ಸ್ ಅವು. ನೆಕ್ಸ್ಟು ಇನ್ನೊಂದು ಈ ಕಡೆ ಬಾಕ್ಸ್ ಬಂದುಬಿಟ್ಟು ಅದೊಂದು ಗೊಂಬೆಗಳ ಒಂದು ಶೋ ಪೀಸಸ್ಸು. ನಾನು ಆ ಕಡೆ ಆಂಧ್ರದಲ್ಲಿ ಕೊಂಡಪಲ್ಲಿ ಮರದ ಬೊಂಬೆಗಳು ಅಂತ ಸಿಗುತ್ತೆ, ಅಂದರೆ ಮದುವೆಯಲ್ಲಿ ಡೋಲು ಮೇಳ ಈ ಥರ ವಾದ್ಯಗೋಷ್ಠಿ ಇರುತ್ತಲ್ವ, ಅದನ್ನು ತಗೊಳ್ಳೋಣ ಅಂತ ಅಲ್ಲಿ ರೇಟನ್ನು ಕೇಳ್ತಾ ಇದ್ದೆ. ಅವರೆಲ್ಲ 1000, 1500 ಈ ರೀತಿಯಾಗೆಲ್ಲ ಹೇಳ್ತಾಯಿದ್ರು. ನನಗೆ ಹಳೇ ಕಾಲದ ಒಂದು ಮರದ ಬೊಂಬೆಗಳು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಭತ್ತ ಕೊಟ್ಟೋದು, ಆಮೇಲೆ ಮದುವೆ ಪ್ರಿಪ್ರೇಷನ್ ಮಾಡೋದು, ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ ಥರ ಬೊಂಬೆಗಳನ್ನು ಕೇಳಿದ್ದಕ್ಕೆ ಅವರು ಸಿಕ್ಕಾಪಟ್ಟೆ ಕಾಸ್ಟ್ ಜಾಸ್ತಿ ಹೇಳ್ತಾಯಿದ್ರು. ಇನ್ನು ನಮ್ಮ ಮನೆಯವರು ಆಗ್ಲಿಸ್ಲಿಲ್ಲ, ಅಯ್ಯೋ ಜಾಸ್ತಿ ಹೇಳ್ತಿದ್ದಾರೆ ರೇಟು, ಬಾರಮ್ಮ ಅಂತಂದ್ಬಿಟ್ಟು ಹೇಳ್ಕೊಂಬಂದ್ಬಿಟ್ರು ನಮ್ಮ ಮನೆಯವರು ಮತ್ತು ನನ್ನ ತಮ್ಮ. ನಾನು ಏನೋ ಒಂದು ರೇಟನ್ನು ಕುದುರಿಸ್ಕೊಂಡು ತಗೊಳ್ಳೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ರೆ ಅವರು ಬಿಡ್ತಾನೇ ಇರಲಿಲ್ಲ. ಒಂದು 900, 800 ಆ ರೀತಿಯಾಗಾದರೂ ಕೊಟ್ಟು ತೊಗೊಳ್ಳೋಣ ಅಂತಂದರೆ ಅವರು ಮಾತಾಡೋದಕ್ಕೆ ಬಿಡ್ತಾ ಇರಲಿಲ್ಲ.
ಸರಿ ಅಂತಂದ್ಬಿಟ್ಟು ಅದು ಮಿಸ್ ಆಯಿತು. ನಾನು ತುಂಬಾ ಬೇಜಾರಾಗ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವರು ಯಾವಾಗಲಾದರೂ ಚನ್ನಪಟ್ಟಣದ ಕಡೆಗೆ ಹೋದಾಗ ಅಲ್ಲಿ ತೊಗೊಳ್ತೀನಿ ಬಿಡಮ್ಮ, ಯಾಕೆ ಬೇಜಾರು ಮಾಡ್ಕೊತೀಯಾ ಅಂತಂದ್ಬಿಟ್ಟು ಹೇಳೋದು. ನನಗೆ ಆ ಥರ ಗೊಂಬೆಗಳು ಅಂತಲೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಆ ಥರ ಶೋ ಪೀಸಸ್ಸು ಅಂತಂದರೆ. ಇನ್ನಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬೊಂಬೆಗಳನ್ನೇ ನಾನು ತೊಗೊಂಬಂದಿದ್ದು. ಇದಕ್ಕೆ 350 ರುಪೀಸ್ ಏನೋ ಕೊಟ್ಟೆ. 600 ಹೇಳಿದ್ರು, ನಾನು 350 ಕೊಟ್ಟೆ. ಅವ್ರನ್ನ ನಾನು 250ಗೇ ಕೇಳಿದೆ, ಅವ್ರು ಕೊಡಲೇ ಇಲ್ಲ. ಸರಿ 350 ಫೈನಲ್ ಆಯಿತು. ಇಷ್ಟೇ ನಾನು ತಿರುಪತಿಯಿಂದ ಶಾಪಿಂಗ್ ಮಾಡ್ಕೊಂಡು ತೊಗೊಂಬಂದಿರುವಂತಹ ವಸ್ತುಗಳು. ಆ ಗೊಂಬೆಗಳು ತೊಗೊಂಬಂದಿದ್ದು ಚೆನ್ನಾಗಿರ್ತಿತ್ತು, ಆದರೆ ಆಗಲಿಲ್ಲ ತಗೊಳ್ಳೋದಕ್ಕೆ. ಇನ್ನೇನು ವಿಡಿಯೋ ಎಂಡಿಂಗ್ ಬಂದುಬಿಟ್ವಿ. ಒಂದಿಬ್ಬರು ಬರ್ತ್ಡೇ ವಿಶಸನ್ನು ಮಾಡೋದಕ್ಕೆ ಹೇಳಿದ್ದಾರೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ. ಶ್ರುತಿ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 28ಗೆ ನನ್ನ ಮಗಳು ಬರ್ತ್ಡೇ ಇದೆ, ಹಾಗೆ ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿನೂ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವಿದ್ಯಾಶ್ರೀ ಪುಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಹಾಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಶ್ರುತಿ ಶಿವಕುಮಾರ್ ಅವರೇ. ಆ ದೇವರು ನಿಮ್ಮ ಜೀವನದಲ್ಲಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಹಾಗೆ ಮನೋಜ್ ಸಂದೇಶ್ ವ್ಲಾಗ್ಸ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 28ಗೆ ಅಂದರೆ ಸಂಡೇ ನನ್ನ ಮಗಳ ಬರ್ತ್ಡೇ ಇದೆ, ವಿಡಿಯೋದಲ್ಲಿ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಕಾವ್ಯ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ. ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು, ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.